ನಮಸ್ಕಾರ ಸ್ನೇಹಿತರೆ. ಮೇಷರಾಶಿಯ ರಾಶಿಯ ಆತ್ಮೀಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಇಂದಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 2026ರ ನಿಮ್ಮ ಜೀವನದಲ್ಲಿ ಸಾಮಾನ್ಯ ತಿಂಗಳೆಂದು ನೀವು ಭಾವಿಸಿರುವ ಈ ತಿಂಗಳಿನಲ್ಲಿ ಒಂದು ಸಣ್ಣ ನಿರ್ಧಾರವು ಕೂಡ ನಿಮ್ಮ ಮುಂದಿನ 6 ತಿಂಗಳ ಭವಿಷ್ಯವನ್ನು ಬದಲಾಯಿಸಬಹುದು ಎನ್ನುವುದನ್ನು ತಿಳಿಸೋಕೆ ಬಂದಿದ್ದೇನೆ. ಕೆಲವು ಕ್ಷಣಗಳಲ್ಲಿ ನೀವು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ನಿಮ್ಮ ಭವಿಷ್ಯಕ್ಕೆ ಯಾವ ಪರಿಣಾಮವನ್ನು ಬೀರಬಹುದು ಎನ್ನುವುದನ್ನು ತಿಳಿಯೋಣ. ಕೆಲವರಿಗೆ ಅನಿರೀಕ್ಷಿತ ಹಣದ ಲಾಭ, ಕೆಲವರಿಗೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು, ಇನ್ನೂ ಕೆಲವರಿಗೆ ಸಂಬಂಧದಲ್ಲಿ ದೊಡ್ಡ ತಿರುವು ಕೂಡ ಕಾಣಬಹುದು. ಆದರೆ ಈ ತಿಂಗಳಿನಲ್ಲಿ ಒಂದು ಒಂದು ತಪ್ಪನ್ನು ಮಾಡಿದರೆ ಅದೇ ಅವಕಾಶಗಳು ನಿಮ್ಮ ಕೈ ತಪ್ಪುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾದರೆ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರಣೆ ನಿಮ್ಮ ಜೀವನದ ಮೇಲೆ ಯಾವ ಪರಿಣಾಮಗಳನ್ನು ಬೀರಬಹುದು ಎಂದು ಕೊನೆಯವರೆಗೂ ತಪ್ಪದೆ ನೋಡಿ. ಕೊನೆಯಲ್ಲಿ ಈ ತಿಂಗಳ ಅತ್ಯಂತ ಶುಭ ದಿನಗಳು ಮತ್ತು ಮಾಡಬೇಕಾದ ಪರಿಹಾರಗಳನ್ನು ಕೂಡ ತಿಳಿಸಿದ್ದೇನೆ. ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ಕೂಡ ತಿಳಿಯೋಣ. ಈ ತಿಂಗಳು ಸೂರ್ಯನ ಪ್ರಭಾವ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ಇನ್ನು ಚಂದ್ರನ ಚಲನೆಯಿಂದ ಮನಸ್ಸಿನಲ್ಲಿ ಕೆಲವೊಮ್ಮೆ ಗೊಂದಲ ಕೂಡ ಹುಟ್ಟಬಹುದು ಮತ್ತು ಕೆಲವೊಮ್ಮೆ ಅಪಾರ ಉತ್ಸಾಹ ಕೂಡ ಹುಟ್ಟಬಹುದು. ಮತ್ತು ಮೇಷರಾಶಿಯ ಅಧಿಪತಿ ಮಂಗಳನು ಆದ್ದರಿಂದ ಧೈರ್ಯ, ನಾಯಕತ್ವ ಮತ್ತು ಹೊಸ ಆರಂಭಗಳಿಗೆ ಬಲವನ್ನು ನೀಡುತ್ತಾನೆ. ಆದರೆ ಆತುರದ ನಿರ್ಧಾರಗಳನ್ನು ತಪ್ಪಿಸುವುದು ಮುಖ್ಯ. ಬುಧನ ಪ್ರಭಾವದಿಂದ ಮಾತಿನ ಶೈಲಿ ಕೂಡ ಹೆಚ್ಚಾಗಬಹುದು. ಸಂದರ್ಶನ, ವ್ಯಾಪಾರ, ಪರೀಕ್ಷೆಯ ಮಾತುಕತೆಗಳಲ್ಲಿ ಉತ್ತಮ ಫಲಗಳು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಗುರುವಿನ ಆಶೀರ್ವಾದದಿಂದ ಹಿರಿಯರ ಸಹಾಯ, ಜನ ಮತ್ತು ಹೊಸ ಅವಕಾಶಗಳು ದೊರೆಯಬಹುದು. ಶುಕ್ರನು ಕುಟುಂಬ ಮತ್ತು ಪ್ರೀತಿಯ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸಬಹುದು. ಶನಿಯ ಪ್ರಭಾವ ಮಾತ್ರ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಕ್ಷಮಿಸಿದವರಿಗೆ ಮಾತ್ರ ಫಲ ಸಿಗುವುದು ಸಮಯ ಇದಾಗಿರುತ್ತದೆ. ರಾಹು ಮತ್ತು ಕೇತು ನಿರೀಕ್ಷಿಸಿದ ಘಟನೆಗಳನ್ನು ತರಬಹುದು. ಆದ್ದರಿಂದ ಪ್ರತಿಯೊಂದು ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಉದ್ಯೋಗ ಮತ್ತು ವ್ಯಾಪಾರ. ಉದ್ಯೋಗದಲ್ಲಿರುವವರಿಗೆ ಈ ತಿಂಗಳು ಬಹಳ ಮುಖ್ಯ. ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಗತಿ ಅಥವಾ ಪ್ರಮೋಷನ್ ಬಗ್ಗೆ ಉತ್ತಮ ಸುದ್ದಿ ಕೇಳುವಂತ ಸಮಯ ಇದಾಗಿರುತ್ತದೆ. ನಿಮ್ಮ ಕೆಲಸವನ್ನು ಗಮನಿಸುತ್ತಿದ್ದ ಮೇಲಧಿಕಾರಿಗಳು ಈಗ ನಿಮ್ಮ ಪ್ರತಿಭೆಯನ್ನು ಹೊಗಳುತ್ತಾರೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಹೊಸ ಸಂದರ್ಶನವೂ ಕೂಡ ಬರಬಹುದು. ವ್ಯವಹಾರ ಮಾಡುತ್ತಿರುವವರಿಗೆ ಹೊಸ ಗ್ರಾಹಕರು ಸಿಗುತ್ತಾರೆ. ಇನ್ನು ಹಣಕಾಸು. ಹಣದ ವಿಚಾರದಲ್ಲಿ ಈ ತಿಂಗಳು ಮಿಶ್ರ ಫಲ. ಹಳೆಯ ಸಾಲವನ್ನು ತೀರಿಸುವ ಅವಕಾಶ ಸಿಗಬಹುದು. ನಿರೀಕ್ಷಿಸಿದ ಆದಾಯ ಕೂಡ ಬರಬಹುದು. ಕೆಲವರಿಗೆ ಜಮೀನು ಅಥವಾ ವಾಹನಕ್ಕೆ ಸಂಬಂಧಿಸಿದ ಲಾಭ ಕೂಡ ಸಿಗಬಹುದು. ಆದರೆ ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕುಟುಂಬ ಮತ್ತು ಪ್ರೀತಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣವು ನಿರ್ಮಾಣವಾಗಬಹುದು. ಬಹಳ ದಿನಗಳಿಂದ ದೂರವಾದಂಥ ಸಂಬಂಧಿಗಳೊಂದಿಗೆ ಮತ್ತೆ ಸಂಪರ್ಕವು ಸಾಧ್ಯ. ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಸಂಬಂಧಗಳು ಕೂಡ ಬರಬಹುದು. ಪ್ರೀತಿಯಲ್ಲಿರುವವರಿಗೆ ಮಾತಿನ ಮೇಲೆ ಹೆಚ್ಚು ಗಮನವನ್ನು ಕೂಡ ಕೊಡಿ. ಒಂದು ಸಣ್ಣ ತಪ್ಪು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಇನ್ನು ಆರೋಗ್ಯ. ಈ ತಿಂಗಳು ನಿಮ್ಮ ಆರೋಗ್ಯದ ಮೇಲೆ ನಿರ್ಲಕ್ಷ್ಯವೂ ಬೇಡ. ನಿದ್ದೆಯ ಕೊರತೆ ಮತ್ತು ಮಾನಸಿಕ ಒತ್ತಡವು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ನೀರನ್ನು ಹೆಚ್ಚು ಕುಡಿಯಿರಿ. ವ್ಯಾಯಾಮ ಮತ್ತು ಯೋಗ ಮಾಡುವುದು ಉತ್ತಮ. ಸಮಯಕ್ಕೆ ಆಹಾರವನ್ನು ಸೇವಿಸಿ. ಇನ್ನು ಈ ತಿಂಗಳಿಗೆ ನಿಮಗೆ ಪರಿಹಾರ. ಈ ತಿಂಗಳು ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸನ್ನು ಪಠಿಸಿರಿ. ಶಿವನಿಗೆ ನೀರಿನ ಅಭಿಷೇಕವನ್ನು ಕೂಡ ಮಾಡಿ. ಕೆಂಪು ಬಣ್ಣದ ಹೂವನ್ನು ದೇವರಿಗೆ ಅರ್ಪಿಸಿ. ಬಡವರಿಗೆ ಆಹಾರ ದಾನವನ್ನು ಕೂಡ ಮಾಡಿ. ಹಿರಿಯರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಿ.
ಇದು ಮನಸ್ಸಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಾಗಿಸಬಹುದು ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗುತ್ತದೆ. ಒಟ್ಟಾರೆ ಮೇಷರಾಶಿಯವರಿಗೆ ಆಗಸ್ಟ್ 2026 ಈ ತಿಂಗಳು ಹೊಸ ಅವಕಾಶಗಳು, ಹೊಸ ಸಂಬಂಧಗಳು ಮತ್ತು ಹೊಸ ಆರಂಭಗಳು ನೀಡುವ ತಿಂಗಳೆಂದೇ ಹೇಳಲಾಗುತ್ತದೆ. ಆದರೆ ಆತುರ ಬೇಡ. ತಾಳ್ಮೆ, ಪರಿಶ್ರಮ ಮತ್ತು ಸರಿಯಾದ ನಿರ್ಧಾರ ನಿಮ್ಮ ಯಶಸ್ಸಿನ ಕೀಯಾಗಿರುತ್ತದೆ. ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಅನ್ನು ಮಾಡಿ, ಮೇಷರಾಶಿಯ ನಿಮ್ಮ ಬಂಧು ಬಳಗಕ್ಕೂ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿಯಾದಂಥ ಜ್ಯೋತಿಷ್ಯ ಅಥವಾ ಪರಿಹಾರಕಾರಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಭವಿಷ್ಯದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ ಎಂದು ಹೇಳುತ್ತಾ ಧನ್ಯವಾದಗಳು.